ಮತ್ತು ನಾನು ಅಶೋಕ್ ಅವ್ರ ಕೆಲವು ಮಾತುಗಳು ಕೇಳಿದ್ದೀನಿ, ರಾಮುಲು ಮಾತು ಕೇಳಿದ್ದೀನಿ, ವಿಜೇಂದ್ರ ಅವ್ರ ಮಾತು ಕೇಳಿದ್ದೀನಿ. ನಾವು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿ, ನಾನು ಅವರನ್ನು ಭಾಳ ಹತ್ತಿರದಿಂದ ನೋಡಿದ್ದೀನಿ, ತುಂಬ ಬುದ್ಧಿವಂತರು. ಆದರೆ ಅವರು ಸಹ ಈ ಥರ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ಕರೆಕ್ಟ್ ಅಲ್ಲ. ಸೊ ಫೈಟ್ ಮಾಡೋಣ, ಫೈಟ್ ರಾಜಕೀಯವಾಗಿ ಅವರು ಎನಿ ಎಕ್ಸ್ಟೆಂಟ್ ಹೋಗಲಿ, ನಾವು ಅದನ್ನು ಯಾವ ರೀತಿ ನಿಭಾಯಿಸಬೇಕು, ಯಾವ ರೀತಿ ಅದನ್ನು ಅವರನ್ನು ಅಟ್ಯಾಕ್ ಮಾಡಬೇಕು ಅದು ನಾವು ಮಾಡ್ತೀವಿ. ಯಾರು ಏನು ಕಡಿಮೆ ಇಲ್ಲ. ಜನತಾ ದಳ, BJP, ಕಾಂಗ್ರೆಸ್ನವರು 3 ಜನ ಸಹ ಸೊ ರಾಜಕೀಯವಾದಂಥ ಹೋರಾಟಕ್ಕೆ ಯಾರೂ ಕಡಿಮೆ ಇಲ್ಲ. ನಾವಂತೂ ಅದನ್ನ ಎಲ್ಲ ಸಂದರ್ಭದಲ್ಲೂ ಸಹ ನಾವು ಎದುರಿಸಲಿಕ್ಕೆ ತಯಾರಿದ್ದೀವಿ. ಆದರೆ ರೈತರ ವಿಚಾರವನ್ನು ಬಿಟ್ಟು ಹೊರಗಡೆ ಬಂದು ರಾಜಕಾರಣವನ್ನು ಮಾಡೋಣ. ಸೊ ನಾನು ಇಷ್ಟು ಇತಿಹಾಸ ಎಲ್ಲನೂ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಏನೇನು ರಾಜ್ಯಕ್ಕೆ ಅನ್ಯಾಯ ಆಗಿದೆ ಅಂತ ಎಲ್ಲನೂ ಹೇಳೋಕ್ಕೋಗ, ಎಲ್ಲ ಹೇಳಿದ್ರೆ ಏನಾಗುತ್ತೆ, ಫಿಲ್ಟ್ರಾಗಿ ಯಾವುದೋ ಒಂದು ಹೋಗುತ್ತೆ ಮತ್ತು ಬೇಕಾಗಿರ್ತಕ್ಕಂಥ ಮುಖ್ಯವಾದ ಹೋಗಲ್ಲ. ಸಾಕಷ್ಟು ವಿಚಾರದಲ್ಲಿ 2 ವರ್ಷದಲ್ಲಿ ಕೇಂದ್ರ ಸರ್ಕಾರದಿಂದ ನಮ್ಗೆ ಅನ್ಯಾಯ ಆಗಿದೆ. ಅದು ಬರಗಾಲ ಇರ್ಬೋದು, ನೀರಾವರಿ ಇಲಾಖೆಗಿರ್ಬೋದು, ಫೈನಾನ್ಷಿಯಲಿ ನಮಗೆ ಬರಬೇಕಾದಂಥ ಇದು ಅನುದಾನ ಇರ್ಬೋದು, ಈ ಎಲ್ಲ ವಿಚಾರದಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಅನ್ಯಾಯ ಆಗಿದೆ. ಅದನ್ನೆಲ್ಲ ನಾನು ಒಂದು ಕಡೆ ಇಟ್ಟು ಈಗ ಕೃಷಿ ಮತ್ತು ಗೊಬ್ಬರ ಇವೆರಡು ವಿಚಾರದಲ್ಲಿ ಮಾತ್ರ ನಿಮ್ಮ ಮುಂದೆ ನಾನು ಶೇರ್ ಮಾಡಲಿಕ್ಕೆ ಇಚ್ಛೆಪಡ್ತೀನಿ. ಇವತ್ತು ಮೊನ್ನೆ ಅಶೋಕರು ಶ್ರೀಲಂಕಾಗೆ ಹೋಗುತ್ತೆ, ಅಲ್ಲಿಂದ ಬಾಂಗ್ಲಾದೇಶಕ್ಕೆ ಹೋಗುತ್ತೆ. ಅವ್ರಿಗೆ ಬುದ್ಧಿ ಎಷ್ಟು ಮಟ್ಟಿಗೆ ಇದೆಯಲ್ಲೋ ಗೊತ್ತಿಲ್ಲ. ಶ್ರೀಲಂಕಾ ಬಾಂಗ್ಲಾದೇಶ ಕಂಟ್ರೋಲ್ ಮಾಡೋರು ಯಾರು? ಕೇಂದ್ರ ಸರ್ಕಾರ. ಅವ್ರು ಮಾತನಾಡ್ತಾರೆ ಅಂದರೆ ಅವ್ರಿಗೆ ಗೊತ್ತಿದ್ದು ಮಾತಾಡ್ತಾರೋ ಗೊತ್ತಿಲ್ಲದಲ್ಲೇ ಮಾತಾಡ್ತಾರೋ ನನಗೆ ಗೊತ್ತಿಲ್ಲ. ನಮ್ಗೆ ಯಾರಿಗೂ ಬಾರ್ಡ್ರಲ್ಲ. ಕರ್ನಾಟಕಕ್ಕೆ ಶ್ರೀಲಂಕಾನೂ ಬಾರ್ಡ್ರಿಲ್ಲ, ಸೊ ಬಾಂಗ್ಲಾದೇಶನೂ ಬಾರ್ಡ್ರಿಲ್ಲ. ಬಾಂಗ್ಲಾದೇಶಕ್ಕೆ ಶ್ರೀಲಂಕಾಗೆ ಹೋಗ್ತಾ ಇರೋದನ್ನ ಕಂಟ್ರೋಲ್ ಮಾಡ್ತಾ ಇಲ್ಲ ಅಂದರೆ ಅವ್ರು ಇಂಡೈರೆಕ್ಟ್ಲಿ ಮೋದಿಯವ್ರಿಗೆ ಕೇಳ್ತಾರ, ಅಮಿತ್ ಶಾ ಅವ್ರಿಗೆ ಕೇಳ್ತಾರ, ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಅಮಿತ್ ಶಾ ಅವ್ರ ಆಫೀಸಿಂದ ಎಷ್ಟೊತ್ತಿಗೆ ಫೋನ್ ಹೋಗಿರುತ್ತೆ ಅಂತ ಕಾಣುತ್ತೆ, ಈ ಥರ ಹೇಳಿಕೆ ಕೊಡ್ತೀಯ ಅಂತ. ಸೊ ಅಶೋಕರು ಮೊದಲು ಅರ್ಥ ಮಾಡ್ಕೋಬೇಕು. ಮತ್ತು ಮೊನ್ನೆ ಹಾವೇರಿನಲ್ಲೇನೋ ಹೇಳಿದರೆ, ನಮ್ಮ BC ಪಾಟೀಲು ಕಾಳಸಂತೆನಲ್ಲಿ ಏನೋ ನಡೀತಾ ಇದೆ, ಮಾರ್ಕೋತಾ ಇದ್ದಾರೆ. ನಮ್ಮ DC ಅವ್ರು ಅಲ್ಲೇ ಹೇಳಿದ್ದಾರೆ, ಯಾವ್ದಾದ್ರು ಒಂದು ಪ್ರೂವ್ ಇದ್ದರೆ ಕೊಡಿ, ವಿತಿನ್ ಅವರ್ ಒಳಗಡೆ ನಾವು ಟೇಕ್ ಆ್ಯಕ್ಷನ್ ಅಂತ ಹೇಳಿ. ಇಡೀ ರಾಜ್ಯದಲ್ಲಿ ರೆವಿನ್ಯೂ ಇಲಾಖೆ ಮತ್ತು ನಮ್ಮ ಕೃಷಿ ಇಲಾಖೆ ಮತ್ತು ಪೊಲೀಸ್ ಫುಲ್ ಅಲರ್ಟ್ ಆಗಿ ರೈತರಿಗೆ ಸರಬರಾಜು ಮಾಡ್ತಕ್ಕಂಥದ್ರಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಯಾವುದೇ ಒಬ್ಬ ಶಾಪ್ನಿಂದ ಈ ರೀತಿ ಏನೋ ನಡೀತದೆ ಅಂದರೆ ಆ ಕ್ಷಣದಲ್ಲಿ ಅವ್ರ ಮೇಲೆ ಆಕ್ಷನ್ ತಗೊಳ್ತಕ್ಕಂಥದ್ದಕ್ಕೆ ನಮ್ಮ ಸರ್ಕಾರ ಸಿದ್ಧವಾಗಿದೆ. ಅದಕ್ಕೆಲ್ಲ ಥರದ ಡೈರೆಕ್ಷನ್ನು ನಮ್ಮ ಸೆಕ್ರೆಟ್ರಿಯೇಟಿಂದ ಎಲ್ಲವೂ ಹೋಗಿದೆ, ಯಾವುದೂ ಇಲ್ಲ. ಹೇಳೋಕ್ಕೆ ಒಂದು ತಬ್ಬಿಬ್ಬಾಗಿ ಇಲ್ಲೊಂದು ಅಲ್ಲೊಂದು ಹೇಳ್ತಕ್ಕಂಥದ್ದನ್ನು ನಿಲ್ಲಿಸಿದ್ರೆ ಬಟ್ ರೈತರ ಸಮಸ್ಯೆ ಬಗೆಹರಿಯುತ್ತೆ. ರೈತರು ಏನಾಗುತ್ತೆ, ಯಾವಾಗಲೂ ಒಟ್ಟೆ ಎಲ್ಲರೂ ಒಂದು ಕಡೆ ಮಾಹಿತಿ ಬಂದಾಗ ಅವರಿಗೆ ಊಹಾಪೋಹ ಬಂದ್ರೂ ಸಹ ಆತಂಕದಿಂದ ಈ ಥರದ್ದೆಲ್ಲ ಆಗುವಂಥ ಹೆಚ್ಚಿನ. ಇದಕ್ಕೆ ಕಾರಣ ಬಹುಶಃ ವಿರೋಧ ಪಕ್ಷರು ಈ ಥರದ ಹೇಳಿಕೆಗಳನ್ನ ಕೊಡ್ತಾ ಇರೋದ್ರಿಂದನೇ ಈ ಎಲ್ಲ ಸಮಸ್ಯೆಗೆ ಇವತ್ತು ನಮಗೆ ಕಾರಣ ಇದೆ. ಒಂದು ಮುಂಗಾರು ಅಡ್ವಾನ್ಸ್ ಆಗಿ ನಮಗೆ ಮಾರ್ಚಿಂದನೇ ಮಳೆ ಬೀಳುತ್ತೆ. ಪ್ರತಿ ವರ್ಷ ನಿಮಗೆ ಎಲ್ಲ ಗೊತ್ತಿದೆ, ಜೂನ್ನಲ್ಲಿ ನಾವು ಮುಂಗಾರು ಸ್ಟಾರ್ಟ್ ಆಗ್ತೀವಿ. ಆದರೆ ಮಾರ್ಚಿನಲ್ಲೇ ಸ್ಟಾರ್ಟ್ ಆಯಿತು, ಯುಗಾದಿ ಹಿಂದೆ ಮುಂದೆಲೇ ಮಳೆ ಸ್ಟಾರ್ಟ್ ಆಯಿತು, ಕೆಲವು ಕಡೆ ಬಿತ್ತನೆ ಸ್ಟಾರ್ಟ್ ಆಗುತ್ತೆ. ಏಪ್ರಿಲಲ್ಲಿ ಭಾಳ ಸೀರಿಯಸ್ ಆಗಿದೆ. ಏಪ್ರಿಲ್ ಮೇಯಿಂದಲೇ ಮಳೆ ಸ್ಟಾರ್ಟ್ ಆಯಿತು. ಜೂನ್ನಲ್ಲಿ ಫಸ್ಟ್ ಟೈಮು 93 ಇಯರ್ಸ್ ನಂತರ KRS ತುಂಬಿದ್ದು ಫಸ್ಟ್ ಟೈಮ್ ಅಂತ. ಅದೇ ಥರ ಎಲ್ಲ ಡ್ಯಾಮ್ನಲ್ಲೂ ಸಹ ನೀರು. ಆಗಸ್ಟು ಜುಲೈ ಎಂಡಲ್ಲಿ ಡ್ಯಾಮಿಂದ ನೀರು ಬಿಡ್ತಿದ್ದಂಥ ಪರಿಸ್ಥಿತಿ ಇವತ್ತು ಜುಲೈ ಫಸ್ಟಿಂದನೇ ನೀರು ಬಿಡುವಂಥ ಪರಿಸ್ಥಿತಿ. ಇವೆಲ್ಲವೂ ಸಹ ಅದಕ್ಕೆ ಹೇಳ್ತಾರೆ ಉತ್ತರನ ನಿಮಗೆ ಗೊತ್ತಿಲ್ವಾ ಅಂತ. ಹೌದು, ಗೊತ್ತಿರೋದಕ್ಕೇ ನಾವು 2 ವರ್ಷ ಇಷ್ಟೆಲ್ಲ ಎಚ್ಚರಿಕೆಯಿಂದ ಮೇಂಟೈನ್ ಮಾಡಿದ್ವಿ.